ತೆರಿಗೆ ಪಾಲು ಹಂಚುವಲ್ಲಿ ಕೇಂದ್ರದಿಂದ ಅನ್ಯಾಯ ಆಗಿರುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಕೆ ನಮಗೆ ಅನ್ಯಾಯ ಆಗಿದೆ, ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ 6,310 ಕೋಟಿ ಬಿಡುಗಡೆ ಮಾಡಿತ್ತು. ನಾವು ಕೂಡ ಅಭಿವೃದ್ಧಿ ಆಗ್ಬೇಕಲ್ವಾ ಅಂತ ಪರಮೇಶ್ವರ್ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ತೆರಿಗೆ ಪಾಲಿನ ಬಗ್ಗೆ ಮಾತನಾಡಿದ ಪರಮೇಶ್ವರ್, ಜಿಎಸ್ಟಿ ಕಟ್ಟೋದ್ರಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಅದಕ್ಕೆ ಪರ್ಯಾಯವಾಗಿ ನಮಗೆ ಕೊಡಿ ಅಂತ ಹೇಳ್ತಿದ್ದೇವೆ ಅಂತ ಹೇಳಿದ್ದಾರೆ. ಖಾಲಿ ಇರುವಂತಹ ಎಂಎಲ್ಸಿ ಸ್ಥಾನ ಭರ್ತಿಗೆ ಪ್ಲಾನ್ ಮಾಡಲಾಗ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ರಾಜ್ಯ ನಾಯಕರಿಗೆ ಪಟ್ಟಿ ಕೇಳಿದೆ. ಜನವರಿ 14ರಂದು ದೆಹಲಿಗೆ ತೆರಳಲಿರುವಂತಹ ಸಿಎಂ ಡಿಸಿಎಂ ಎಂಎಲ್ಸಿ ಸ್ಥಾನಗಳ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಎಚ್ಕೆ ಪಾಟೀಲ್ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಗೃಹ ಸಚಿವ ನಿವಾಸಕ್ಕೆ ಅವರು ಆಗಮಿಸಿದ್ರು. ಈ ಬಗ್ಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ನಾವು ಬ್ರೇಕ್ಫಾಸ್ಟ್ಗೆ ಬಂದಿಲ್ಲ ಅಂತ ಹಾಸ್ಯ ಚಟಾಕಿ ಸಿಡಿಸಿದ್ರು. ಸುರ್ಜೇವಾಲಾ ಬಂದ ಮೇಲೆ ದಲಿತ ನಾಯಕ ಸಭೆ ಬಗ್ಗೆ ಮಾತನಾಡ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಭೆ ಉದ್ದೇಶದ ಬಗ್ಗೆ ಸುರ್ಜೇವಾಲಾಗೆ ಮನವರಿಕೆ ಮಾಡ್ತೀವಿ, ದೂರವಾಣಿ ಮೂಲಕವೂ ಉದ್ದೇಶವನ್ನ ತಿಳಿಸಿದ್ದೇವೆ ಎಂದಿದ್ದಾರೆ. ಸಚಿವರ ಸಹಿ ಮಾರಾಟಕ್ಕಿದೆ ಎಂದ ಎಚ್ಡಿಕೆ ಹೇಳಿಕೆಗೆ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ದಾಖಲಾತಿ, ಮಾಹಿತಿ ಮತ್ತು ವ್ಯಕ್ತಿಯ ಕುರಿತಾಗಿ ಹೇಳಬೇಕು, ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಹೇಗೆ? ಎಚ್ಡಿಕೆ ಹೇಳಿಕೆಯಿಂದ ನಮಗೆ ಡ್ಯಾಮೇಜ್ ಆಗಲ್ಲ, ಅವರಿಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ತಂಡ ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದೆ. ಬಿಜೆಪಿ ರಾಷ್ಟ್ರೀಯ ನಾಯಕರೊಂದಿಗೆ ಭಿನ್ನಮತದ ಬಗ್ಗೆ ಮಾತನಾಡುವಂತೆ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಆದರೆ ಎಚ್ಡಿಕೆ ಬಿಜೆಪಿ ಬಂಡಾಯದ ಬಗ್ಗೆ ಚರ್ಚೆ ಮಾಡಲ್ಲ ಎಂದಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಬೆದರಿಕೆ ಪತ್ರವೊಂದು ಬಂದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳದೇ ಇದ್ರೆ ಹತ್ಯೆ ಮಾಡೋದಾಗಿ ಅಂದ್ರೆ ಕ್ಷಮೆ ಕೇಳದೇ ಇದ್ರೆ ಹತ್ಯೆ ಮಾಡೋದಾಗಿ ಪತ್ರದಲ್ಲಿ ಸಿಟಿ ರವಿ PH ದೂರು ಕೊಟ್ಟಿದ್ದಾರೆ. ಬಸವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದಾಗಿ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಹೇಳಿದ್ದಾರೆ. ಡಿಕೆ ಸುರೇಶ್ ತಂಗಿ ಹೆಸರಿನಲ್ಲಿ ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಬಳಸ್ತಾ ಇದ್ದ ಕಾರು ಜಪ್ತಿ ಮಾಡಲಾಗಿದೆ. ಐಶ್ವರ್ಯ ಪತಿ ಹರೀಶ್ ಗೌಡ ಕಾರನ್ನ ವಿನಯ್ ಬಳಸ್ತಾ ಇದ್ರು. ಇದೀಗ ಪೊಲೀಸರು ಕಾರು ಸೀಸ್ ಮಾಡಿದ್ದಾರೆ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಮುಡಾದಿಂದ ಅಕ್ರಮವಾಗಿ ನಿವೇಶನ ಕೊಡಿಸಿದ್ದಾರೆ ಅಂತ ಆರೋಪ ಮಾಡಿ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ದೂರು ನೀಡಿದ್ದಾರೆ. ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ. ಶರಣಾಗತಿಯಾದ 6 ನಕ್ಸಲರು ಬಳಸ್ತಾ ಇದ್ದಂತ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿದ್ದ AK-47 ಗನ್, ರಿವಾಲ್ವರ್, ಬಂದೂಕು ಸೇರಿ 6 ಶಸ್ತ್ರಾಸ್ತ್ರ ಜಪ್ತಿ ಮಾಡಲಾಗಿದೆ. ಕೊಪ್ಪ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿದೆ. ಶರಣಾಗತಿಗೂ ಮುನ್ನ ಮೇಗೂರು ಅರಣ್ಯದಲ್ಲೇ ಅಡಗಿದ್ದ 6 ನಕ್ಸಲರು ಗುಂಡಿ ತೋಡಿ ಶಸ್ತ್ರಾಸ್ತ್ರ ಬಚ್ಚಿಟ್ಟಿದ್ರು. 2 ದಿನಗಳಿಂದ ಹುಡುಕಾಟ ನಡೆಸಿದ್ದ ಪೊಲೀಸರು ಶಸ್ತ್ರಾಸ್ತ್ರ ಪತ್ತೆ ಹಚ್ಚಿದ್ದಾರೆ. ಮೇಗೂರು ಅರಣ್ಯದಲ್ಲೇ ಕೊನೆಯ ಸಭೆ ನಡೆಸಿದ್ದ ನಕ್ಸಲರು ಹೊರಬಂದಿದ್ರು. AK-56 ಕಂಟ್ರಿ ಮೇಡ್ ಪಿಸ್ತೂಲು ಸೇರಿ ಹಲವು ಶಸ್ತ್ರಾಸ್ತ್ರ ಸಿಕ್ಕಿರುವುದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವರು ಪೂರ್ಣ ಮಾಹಿತಿಯನ್ನು ಪೊಲೀಸರು ನೀಡುತ್ತಾರೆ ಅಂತ ಹೇಳಿದರು. ಶರಣಾಗತಿಯಾದ ನಕ್ಸಲರಿಗೆ ಬಂದೂಕು, ಗುಂಡು ನೀಡಿದ್ದು ಯಾರು ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. TV9 ಜೊತೆಗೆ ಮಾತನಾಡಿದ ಬಿಜೆಪಿ ಎಂಎಲ್ಸಿ, ಶರಣಾದ್ರೆ ಸಮಗ್ರ ಮಾಹಿತಿ ಪೊಲೀಸರಿಗೆ ನೀಡಬೇಕು, ನಕ್ಸಲರು ಮಾಹಿತಿ ನೀಡದೇ ಇದ್ರೆ ಸರ್ಕಾರ ಯಾಕೆ ಪ್ಯಾಕೇಜ್ ಕೊಡ್ತಿದೆ ಅಂತ ಪ್ರಶ್ನೆ ಮಾಡಿದರು. ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಎನ್ಕೌಂಟರ್ಗೆ ಮೊದಲು ಮನೆಗೆ ಬಂದಿದ್ದನೆಂದು ಅಕ್ಕಪಕ್ಕದ ಮನೆಯವರು ಹೇಳಿದ್ದಾರೆ. ಪೊಲೀಸರು ಮೊದಲೇ ಬಂದಿದ್ರು, ಮನೆಯೆಲ್ಲ ಖಾಲಿ ಮಾಡಿಸಿದ್ರು, ಆಮೇಲೆ ಸಡನ್ ಎನ್ಕೌಂಟರ್ ಸುದ್ದಿ ಬಂದಿದೆ, ಎನ್ಕೌಂಟರ್ ಬಗ್ಗೆ ಡೌಟ್ ಇದೆ ಅಂತ ಹೇಳಿದ್ದಾರೆ. ಅಕ್ರಮ ಮದ್ಯ ಮಾರಾಟ ತಡೆಗೆ ಆಗ್ರಹಿಸಿ ದಾವಣಗೆರೆ, ಚನ್ನಗಿರಿ ಶಾಲಾ ಮಕ್ಕಳು ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ ಬದಿಯ ಡಬ್ಬಾ ಅಂಗಡಿಗಳಲ್ಲೂ ಕೂಡ ಮದ್ಯ ಮಾರಾಟ ಮಾಡಲಾಗ್ತಿದೆ ಅಂತ ಅಬಕಾರಿ ಕಚೇರಿ ಎದುರು ಶಾಲಾ ಮಕ್ಕಳು ಪ್ರತಿಭಟನೆ ನಡೆಸಿದರು. ಮಂಡ್ಯ ಜಿಲ್ಲೆ ಮದ್ದೂರು ಠಾಣೆಯ 2 ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಜಮೀನು ಗಲಾಟೆ ಸಂಬಂಧ ದೂರು ದಾಖಲಾಗಿದ್ದರೂ ಸಮನ್ಸ್ ವಾರೆಂಟ್ ಜಾರಿ ಮಾಡದೆ ಕೋರ್ಟ್ಗೆ ಸುಳ್ಳು ವರದಿಯನ್ನು ನೀಡಿದ್ರಿಂದ ಹೆಡ್ ಕಾನ್ಸ್ಟೇಬಲ್ ರವಿ, ಕಾನ್ಸ್ಟೇಬಲ್ ವಿಷ್ಣುವರ್ಧನ್ರನ್ನ ಅಮಾನತು ಮಾಡಲಾಗಿದೆ. ಭಾರೀ ಚಳಿ ರಾಷ್ಟ್ರ ರಾಜಧಾನಿ ಜನರನ್ನ ಈಗ ನಡುಗಿಸ್ತಾ ಇದೆ. ದೆಹಲಿಯಲ್ಲಿ ಇಂದೂ ಕೂಡ ದಟ್ಟ ಮಂಜು ಆವರಿಸಿತ್ತು. ಇದರಿಂದಾಗಿ ವಿಮಾನ, ರೈಲು ಹಾಗೂ ವಾಹನ ಸಂಚಾರ ವ್ಯತ್ಯಯ ಉಂಟಾಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗೋಚರತೆ ಕಡಿಮೆ ಆಗಿ ಇದ್ದಿದ್ದರಿಂದ 220ಕ್ಕೂ ಹೆಚ್ಚು ವಿಮಾನ ಹಾರಾಟ ವ್ಯತ್ಯಯವಾಗಿದೆ. ಕ್ಯಾನ್ಸರ್ ಮುಕ್ತರಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕದ ಮಯಾಮಿ ಬೀಚ್ನಲ್ಲಿ ಕಾಲ ಕಳೆದಿದ್ದಾರೆ. ಸದ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ ಶಿವಣ್ಣ ಬೀಚ್ನಲ್ಲಿ ಸುತ್ತಾಡ್ತಿರುವಂತಹ ಫೋಟೋಗಳನ್ನು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ.